ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ರಾಜ್ಯಾದ್ಯಂತ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಪಕ್ಕದ ಕೇರಳದಲ್ಲಂತೂ ವಯನಾಡಿನಲ್ಲಿ ಮಳೆ ಮರಣ ಮೃದಂಗವನ್ನ ಬಾರಿಸಿದೆ. ಇದೆಲ್ಲದರ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಸತತ ಮಳೆಗೆ ಹಾಸನದ ಶಿರಾಡಿ ಘಾಟ್ನಲ್ಲಿ ಭೂಕುಸಿತ. ಕುಸಿತ ಗುಡ್ಡದ ಮಣ್ಣಿನಾಡಿ ಸಿಲುಕಿರುವ ಹಲವು ವಾಹನಗಳು. 2 ಕಾರು, 1 ಟ್ಯಾಂಕರ್ ಜಖಂ. ಜೆಸಿಬಿಯಿಂದ ಮಣ್ಣು ತೆರವು ಕಾರ್ಯ. ಸಕಲೇಶಪುರದ ಕುಂಬರಡಿಯಲ್ಲೂ ಭೂಕುಸಿತ. 200 ಮೀಟರ್ಗೂ ಹೆಚ್ಚು ದೂರ ಕೊಚ್ಚಿ ಹೋದ ರಸ್ತೆ. ಹಲವು ಗ್ರಾಮಗಳ ಸಂಪರ್ಕವೂ ಕಡಿತ. ಸತತ ಮಳೆಯ ಜೊತೆ ವಯನಾಡಿನಲ್ಲಿ ಚಲಿಯಾರ್ ನದಿ ಪಥ ಬದಲಾವಣೆಯಿಂದ ಭೂಕುಸಿತ. ಸಾವಿನ ಸಂಖ್ಯೆ 76ಕ್ಕೆ ಏರಿಕೆ. ಅಡೆತಡೆಗಳ ನಡುವೆ ಮುಂದುವರಿದ ರಕ್ಷಣಾ ಕಾರ್ಯ. ಶಿವಮೊಗ್ಗದಲ್ಲಿ ತುಂಗೆಯ ಅಬ್ಬರಕ್ಕೆ ಪುರಾಣ ಪ್ರಸಿದ್ಧ ಮಂಟಪ ಮುಳುಗಡೆ. ನದಿ ತೀರದಲ್ಲಿ ಮುಳುಗಿದ ತೀರ್ಥಹಳ್ಳಿಯ ರಾಮ ಮಂಟಪ. ಪುಷ್ಯ ಮಳೆಯ ಆರ್ಭಟಕ್ಕೆ 2ನೇ ಬಾರಿ ಮಂಟಪ ಮುಳುಗಡೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದುವರೆದ ಮಳೆಯ ಆರ್ಭಟ. ಬಂಟ್ವಾಳದ ಬಿ ಕಸ್ಬಾ ಗ್ರಾಮದಲ್ಲಿ ಪ್ರವಾಹ. ನೇತ್ರಾವತಿಯ ಅಬ್ಬರಕ್ಕೆ ಅಂಗಡಿ ಮುಂಗಟ್ಟುಗಳು ಜಲಾವೃತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.